ಶಿಲ್ಪಾ ಗಣೇಶ್ ಅವರ ಸಿನಿಮಾ ಇಂಡಸ್ಟ್ರಿಗೆ ಬಂದ ನಂತರದ ಜರ್ನಿ ಎವ್ರಿಬಡಿ ನೋಸ್, ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಟೆಲ್ ಅಸ್ ಅಬೌಟ್ ಯುವರ್ ಚೈಲ್ಡ್ಹುಡ್. ಬಾಲ್ಯ ಹೇಗಿತ್ತು? ಶಾರ್ಜಾದಲ್ಲಿ ಇದ್ರಿ ನೀವು, ತಂದೆ ತಾಯಿ ಈಗ ಮಂಗಳೂರಲ್ಲಿದ್ದಾರೆ ಅನ್ಸುತ್ತೆ. ಹೌದು, ಬಾಲ್ಯ ನಮಗೆ ಒಂದು ಕಡೆ ಅಂತ ಇರಲಿಲ್ಲ. ಐ ವಾಸ್ ಬಾರ್ನ್ ಇನ್ ಉಡುಪಿ. ಇಮಿಡಿಯೇಟ್ಲಿ ವಿ ಶಿಫ್ಟೆಡ್ ಟು ಬಾಂಬೆಯಲ್ಲಿ ಸ್ಕೂಲಿಂಗ್ ಆಯಿತು, ಬೆಂಗಳೂರಲ್ಲಾಯಿತು, ದುಬೈಯಲ್ಲಾಯಿತು, ಎಲ್ಲ ಕಡೆ ಓಡಾಡಿಕೊಂಡು, ಬಿಕಾಸ್ ಡ್ಯಾಡ್ ವಾಸ್ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮೇಲೆಲ್ಲ ಜಾಸ್ತಿ ಮಿಡ್ಲ್ ಈಸ್ಟಲ್ಲೇ ಇದ್ದರು. ಸೊ ಎವ್ರಿವೇರ್ ಇಟ್ ವಾಸ್ ಮೋರ್ ಆಫ್ ಅ ಟ್ರಾವೆಲ್. ಬಾಂಬೆಯಲ್ಲಿದ್ದಾಗ ಇಲ್ಲಿ ಬಂದಾಗ ಕಷ್ಟ, ಕನ್ನಡನೂ ಬರ್ತಿರ್ಲಿಲ್ಲ. ಅಲ್ಲಿ ಹೋದಾಗ ಇನ್ನೊಂದು ಕಷ್ಟ ನಮಗೆ, ಇದೇ ನೋಡ್ಕೊಂಡು ಬಂದಿರೋದು. ಅಲ್ಲಿ ಬಾಂಬೆಯಲ್ಲಿ ಸ್ಕೂಲಿಂಗ್ ಅಂದರೆ ಗೊತ್ತಲ್ಲ ನಿಮಗೆ, ಹಿಂದಿ ಮತ್ತು ಮರಾಠಿ ಇಸ್ ಲೈಕ್ ನಮಗೆ ಕಂಪಲ್ಸರಿ ಲ್ಯಾಂಗ್ವೇಜು. ಅದನ್ನು ಕಲ್ತಿದ್ದು. ಇಲ್ಲಿ ಆಲ್ ಆಫ್ ಅ ಸಡನ್ ಕರ್ಕೊಂಡು ಬಂದುಬಿಟ್ಟು ಇಲ್ಲಿ ಯಾವುದೋ ಸ್ಕೂಲ್ಗೆ ಹಾಕಿದ್ರು ಕನ್ನಡನೇ ಬರಲ್ಲ, ಈ ಬರಲ್ಲ. ಆಮೇಲೆ ಇಲ್ಲಿಂದ ಇನ್ನೊಂದು ಕಡೆ ಹೋದ್ವಿ, ಅಲ್ಲಿ ಇನ್ನೊಂದು ಲ್ಯಾಂಗ್ವೇಜು. ಸೊ ಇಟ್ ವಾಸ್ ಲೈಕ್ ದಟ್ ಜರ್ನಿ ವಾಸ್ ಆಲ್ವೇಸ್ ದೇರ್. ಬಟ್ ಬೇಗ ಕಲ್ತ್ವಿ ಅಷ್ಟೇ. ರೋಲರ್ ಕೋಸ್ಟರ್ ಥರ. ಕನ್ನಡ ಅಂದರೆ ನಮ್ದೆಲ್ಲ ಹಿಂದಿ ಮಿಕ್ಸು ಕನ್ನಡ ಎಲ್ಲ ಇರ್ತಿತ್ತು ಆವಾಗ, ಬಿಕಾಸ್ ತುಳು ಮಾತಾಡ್ತಿದ್ವಿ ಮನೆಯಲ್ಲಿ, ಅಥವಾ ಹಿಂದಿ ಇಂಗ್ಲೀಷ್ ಹಿಂಗೆ ಇರ್ತಿತ್ತು. ಆಮೇಲೆ ಕನ್ನಡ ಇವ್ರನ್ನ ಮದುವೆ ಆದಮೇಲೆ ಸ್ಪಷ್ಟವಾಗಿ ಮಾತಾಡ್ಲಿಕ್ಕೆ ಕಲಿತೆ. ಸ್ಪಷ್ಟ ಕನ್ನಡ ಬಂತು. ಅಂದರೆ ಶಿಲ್ಪಾ ಅವರು ಕನ್ನಡ ಮೊದಲು ಗೊತ್ತಿರಲಿಲ್ಲ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಗೊತ್ತಿರಲಿಲ್ಲ ಅಂತ ಅಲ್ಲ, ಅಂದರೆ ಮಾತಾಡೋದು ಗೊತ್ತಾಗ್ತಿರ್ಲಿಲ್ಲ. ನಮ್ಮದು ಲೈಕ್ ಫಸ್ಟ್ ಆಫ್ ಆಲ್ ಮ್ಯಾಂಗ್ಳೂರ್ ಕನ್ನಡ ನಮ್ಮದು, ಮಂಗಳೂರು ಕಡೆ. ಬೆಂಗಳೂರು ಬಂದಾಗ ಇಲ್ಲಿದು ಅಲ್ಲಿ ಲ್ಯಾಂಗ್ವೇಜಿಗೆ ಎಷ್ಟು ಡಿಫ್ರೆನ್ಸ್ ಅಂದರೆ, ಲೈಕ್ ನಾವು ಹಿಡಿ ಸೂಡಿ ಅಂತೀವಿ ಅಲ್ಲಿ, ಇಲ್ಲಿ ಪರ್ಕೆ, ನಾವು ವಾಟ್ಸ್ ಪರ್ಕೆ ಅಂತ ಮಮ್ಮಿ, ಸೋ ಮಚ್ ಡಿಫ್ರೆನ್ಸ್. ಸೊ ಆಮೇಲೆ ಅಭ್ಯಾಸ ಆಯ್ತು ಇಲ್ಲಿ. ಹಿಂಗೆ ಒಂದೆರಡು ಪದ ಹೇಳಿದ್ ನಿಮಗೆ ಆಶ್ಚರ್ಯ ಅನಿಸಿದ್ದು, ಆಮೇಲೆ ಕಲ್ತ್ಕೊಂಡ್ಮೇಲೆ ಅಯ್ಯೋ ಇದೇನಾ ಅಂತ ಅನಿಸಿದ್ದು? ಎಲ್ಲನೂ ಆಶ್ಚರ್ಯನೇ. ಅವಾಗ ಅದು ನಮ್ಮ ಕಡೆ ಹೋಗಲೇ ಬಾರಲ್ಲೇ ಹಂಗೆಲ್ಲ ಮಾತಾಡಿ ಗೊತ್ತೇ ಇರಲಿಲ್ಲ. ಬಂದಾಗಲ್ಲ ಏನಿದು ಈ ಥರ ಮಾತಾಡ್ತಾರೆ ನಮ್ಗಂತ. ವಿ ಆರ್ ಮೋರ್ ಲೈಕ್ ನಮ್ಮ ಕನ್ನಡ ಸ್ವಲ್ಪ ಇನ್ನು ನಾವು ಮಕ್ಳಿಗೂ ಕೂಡ ಬಲೆ ಬನ್ನಿ ಹಾಗೆ ಮಾತಾಡ್ತೀವಿ. ಇಟ್ ವಾಸ್ ಮೋರ್ ಲೈಕ್ ವೆರಿ ಡಿಫ್ರೆಂಟ್ ಫಾರ್ ಅಸ್. ಆಮೇಲೆ ಅಭ್ಯಾಸ ಆಯಿತು. ಆಮೇಲೆ ಅಭ್ಯಾಸ ನೆಲಮಂಗಲದವ್ರನ್ನ ಮದುವೆ ಆಗಿ ಈಸಿಯರ್ ನಾವು. ಸೊ ಹೆಂಗೆ ಡಿಫ್ರೆಂಟ್ ಹೆಂಗಿತ್ತು ಅಂದರೆ, ಇಟ್ಸ್ ಅ ಕಲ್ಚರಲ್ ಯೂನಿಯನ್ ಅಲ್ವಾ? ನಿಮ್ಮ ಕಲ್ಚರ್ ಬೇರೆ ಇರುತ್ತೆ, ಕೋಸ್ಟಲ್ದು, ಇವ್ರ ನೆಲಮಂಗ್ಲ. ಸೊ ಕಲ್ಚರಲ್ ಯೂನಿಯನ್ ಹೇಗಿತ್ತದು? ಕಲ್ಚರಲ್ ಯೂನಿಯನ್ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ನನಗೆ ಆವಾಗ ಇವರಿಗೆ ಮುದ್ದೆ ಸಾರು ಆಲ್ ದ್ಯಾಟ್, ನಮ್ದೇನಿದ್ರು ಮೀನು ಫ್ರೈ, ನೀರು ದೋಸೆ, ದ್ಯಾಟ್ಸ್ ದ ಕಲ್ಚರಲ್ ಯೂನಿಯನ್. ಮುದ್ದೆ ಆ್ಯಂಡ್ ನೀರು ದೋಸೆ ಡೆಡ್ಲಿ ಕಾಂಬಿನೇಷನ್ ಅಲ್ವಾ? ಸೊ ಇಟ್ ವಾಸ್ ಲೈಕ್ ದ್ಯಾಟ್ ಫಾರ್ ಮೀ. ಏನಿದು ಒಳ್ಳೆ ನೀರು ಥರ ಇರುತ್ತೆ, ಅದ್ರ ಬಗ್ಗೆ ಇಷ್ಟು ನೀರು ಕೊಟ್ಬಿಡು ಕುಡಿಯೋಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ಅವ್ರಿಗೆ ಒಂದು 2-3 ನೀರು ದೋಸೆ ಎಲ್ಲ ತಿಂದಿದ್ದೀನಿ ಅಂತಾನೆ ಅನ್ಸಲ್ಲ ಅಂತ. ಮುದ್ದೆ ತಿನ್ನೋರಿಗೆ ಪ್ರಾಪರ್ ಮುದ್ದೆ, ಮಟನ್ ಸಾರು ಹಾಗೆಲ್ಲ ತಿನ್ಬೇಕು ಅವ್ರಿಗೆ. ಸೊ ಫಾರ್ ಅಸ್ ಒಂದು 4 ನೀರು ದೋಸೆನೂ ತಿಂದರೂ ಸಾಕೆ ನಮಗೆ ಹಾಗೆ. ಸೊ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಏನು ಮನೆಗೆ ಬಂದಾಗೆಲ್ಲ ಮೀನು ವಾಸನೆ ಬರ್ತಾ ಇರುತ್ತೆ ಮನೆಯೆಲ್ಲ. ಇಟ್ ವಾಸ್ ಲೈಕ್ ದ್ಯಾಟ್. ಅಂದರೆ ಫಾರ್ ಅಸ್ ವೆಜಿಟೇರಿಯನ್ ಅಂತ ಏನೂ ಇಲ್ಲವೇ ಇಲ್ಲ ನಮ್ಮ ಫ್ಯಾಮಿಲಿಗಳಲ್ಲಿ. ದಿನ ಮೀನು ಸಾರು ಇರುತ್ತೆ ನಮ್ಮ ಫ್ಯಾಮಿಲಿ. ರೈಸ್ ಜೊತೆ ಮೀನು ಸಾರು ಇಸ್ ಅ ರಿಚುವಲ್ ಫಾರ್ ಅಸ್. ಒಂದು ಫುಡ್ ಅಂತ ಹೇಳಿದ್ರೆ ಒಂದು ಪಲ್ಯ ಇರುತ್ತೆ ಅಫ್ಕೋರ್ಸ್, ಬಟ್ ಮೀನು ಸಾರು ಇಸ್ ಕಂಪಲ್ಸರಿ ಫಾರ್ ಅಸ್ ಎಟ್ ಹೋಮ್. ನನಗೆ ನಾನು ಕೋಸ್ಟಲ್ ಫ್ಯಾಮಿಲಿ ಫ್ರೆಂಡ್ಸ್ ಇರೋದ್ರಿಂದ ನಾ ಅಲ್ಲಿಗೆ ಹೋಗೋವಾಗ ಅವ್ರ ಮನೇಲಿ ಎವ್ರಿ ಡೇ ಆಸ್ ಯು ಸೆಡ್ ದೇರ್ ಇಸ್ ನೋ ವೆಜ್. ವೆಜ್ ಅಂದರೆ ಬಂಗುಡೆ ಸಾರು, ಬೂತಾಯಿ ಸಾರು. ಸೊ ಇಟ್ಸ್ ಲೈಕ್ ದ್ಯಾಟ್. ಇವ್ರಿಗೆ ಏನಿದು ಯಾವಾಗಲೂ ಹಿಂಗೇನೆ ಮನೆಯೆಲ್ಲ ಮೀನು ವಾಸನೆ ಬರ್ತಾ ಇರುತ್ತೆ ಅಂತ. ಸೊ ಬಿಗಿನಿಂಗ್ ವಿ ಯೂಸ್ ಟು ಹ್ಯಾವ್ ದಿಸ್ ಸ್ವಲ್ಪ ನೌ ಹಿ ಅಂಡರ್ಸ್ಟುಡ್ ದ ಇಂಪಾರ್ಟೆನ್ಸ್ ಆಫ್ ಫಿಶ್. ಈಗ ಅವರೇ ಕೇಳ್ತಾರೆ ಲೀನ್ ಮೀಟ್ ಏನು. ಹಿ ಓನ್ಲಿ ಆಸ್ಕ್ಸ್ ಫಾರ್ ಇಟ್.